ಅಸಿಡಿಟಿ ಅಂದ್ರೆ ಆಮ್ಲೀಯತೆ ಇದು ತುಂಬಾನೇ ಕಾಮನ್ ಆಗಿ ಕಾಡೋ ಒಂದು ಸಮಸ್ಯೆ ಅಲ್ವಾ? ಸರಿ, ಇವತ್ತು ಇದ್ರ ಬಗ್ಗೆನೇ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಇದಕ್ಕೆ ಕಾರಣ ಏನು, ಮನೆಯಲ್ಲೇ ಮಾಡ್ಕೊಳ್ಬಹುದಾದ ಸುಲಭ ಪರಿಹಾರಗಳೇನು, ಎಲ್ಲವನ್ನೂ ಒಂದೊಂದಾಗಿ ನೋಡೋಣ. ಚೆನ್ನಾಗಿ ಭರ್ಜರಿಯಾಗಿ ಊಟ ಮಾಡಿದ್ಮೇಲೆ ಎದೆ ಭಾಗದಲ್ಲಿ ಸುಟ್ಟ ಹಾಗೆ ಉರಿ ಉರಿ ಅನ್ಸೋ ಅನುಭವ ಆಗಿದ್ಯಾ? ಅಥವಾ ಹೊಟ್ಟೆ ಒಂಥರ ಉಪ್ಕೊಂಡು ಮುಂದೇನು ಮಾಡೋದು ಅಂತ ತೋಚದೆ ತುಂಬಾ ಅನ್ಕಂಫರ್ಟಬಲ್ ಆಗಿರುತ್ತಲ್ಲ, ಆ ರೀತಿ ಆಗಿದ್ಯಾ? ಒಂದು ವೇಳೆ ಈ ಅನುಭವ ಆಗಿದ್ರೆ ಇದು ಯಾರಿಗೂ ಒಬ್ರಿಗೆ ಬರೋ ಸಮಸ್ಯೆ ಅಲ್ಲ. ಚಿಂತೆ ಮಾಡಬೇಡಿ, ಯಾಕಂದ್ರೆ ಪ್ರತಿದಿನ ಲಕ್ಷಾಂತರ ಜನರಿಗೆ ಇದೇ ರೀತಿಯ ಅಸ್ವಸ್ಥತೆ ಕಾಡುತ್ತಿರ್ತದೆ. ಹಾಗಿದ್ರೆ ಈ ಎದೆಯುರಿ, ಈ ಅಹಿತಕರವಾದ ಅನುಭವಕ್ಕೆ ಕಾರಣವಾಗುವ ಆಮ್ಲೀಯತೆ ಅಂದ್ರೆ ಆಕ್ಚುಲಿ ಏನು? ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇದನ್ನ ತುಂಬಾನೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ, ನಮ್ಮ ಹೊಟ್ಟೆಯಲ್ಲಿ ಆಹಾರ ಜೀರ್ಣ ಮಾಡೋಕೆ ಒಂದು ಆಸಿಡ್ ಇರುತ್ತೆ ಅಲ್ವಾ? ಯಾವಾಗ ಈ ಆಸಿಡ್ ಅಥವಾ ಆಮ್ಲ ಜಾಸ್ತಿಯಾಗುತ್ತೋ ಆಗ ಅದು ಮೇಲಕ್ಕೆ ಅಂದ್ರೆ ನಮ್ಮ ಅನ್ನನಾಳದ ಕಡೆಗೆ ವಾಪಸ್ ಬರಲು ಶುರು ಮಾಡುತ್ತೆ. ಇದೇ ನಮ್ಗೆ ಆ ಉರಿಯ ಅನುಭವ ಕೊಡೋದು, ತುಂಬಾ ಅನ್ಕಂಫರ್ಟಬಲ್ ಆಗಿರುತ್ತೆ. ಇದರ ಕೆಲವು ಕಾಮನ್ ಲಕ್ಷಣಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಎದೆಯುರಿ, ಆಮೇಲೆ ಹೊಟ್ಟೆ ಉಬ್ರಿಸ್ದ ಹಾಗೆ ಆಗೋದು, ಪದೇ ಪದೇ ತೇಗು ಬರೋದು, ವಾಕರಿಕೆ ಬಂದ ಹಾಗೆ ಆಗೋದು, ಬಾಯೆಲ್ಲ ಹುಳಿ ಹುಳಿ ಅನ್ಸೋದು, ಮತ್ತೆ ಕೆಲವೊಮ್ಮೆ ಊಟ ನುಂಗೋದಕ್ಕೂ ಕಷ್ಟ ಆಗ್ಬಹುದು. ಸರಿ, ಈಗ ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಆದ್ರೆ ಇದು ಯಾಕೆ ಆಗತ್ತೆ, ಇದ್ರ ಹಿಂದಿನ ಕಾರಣಗಳೇನು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಕಾರಣ ಗೊತ್ತಾದ್ರೆ ಪರಿಹಾರ ಹುಡುಕೋದು ಕೂಡ ಸುಲಭ ಆಗತ್ತೆ ಅಲ್ವಾ? ಸ್ವಲ್ಪ ಆಶ್ಚರ್ಯ ಆಗಬಹುದು, ಆದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ದೈನಂದಿನ ಜೀವನ ಶೈಲಿ ಮತ್ತು ನಾವು ಮಾಡುವ ಆಯ್ಕೆಗಳೇ. ಅತಿಯಾದ ಖಾರ, ಎಣ್ಣೆಯುಕ್ತ ಆಹಾರ, ಅತಿಯಾದ ಮಾನಸಿಕ ಒತ್ತಡ, ಪದೇ ಪದೇ ಕಾಫಿ, ಟೀ ಕುಡಿಯೋದು, ತಂಪು ಪಾನೀಯಗಳನ್ನ ಸೇವಿಸೋದು, ಇದೆಲ್ಲ ನೇರವಾಗಿ ಅಸಿಡಿಟಿಗೆ ದಾರಿ ಮಾಡ್ಕೊಡುತ್ತೆ. ಸರಿ, ಅಸಿಡಿಟಿ ಆದಾಗ ತಕ್ಷಣಕ್ಕೆ ಆರಾಮ ಬೇಕು ಅನ್ಸುತ್ತೆ. ಅದಕ್ಕೆ ನಮ್ಮ ಅಡಿಗೆ ಮನೆಯಲ್ಲೇ ಕೆಲವು ಅದ್ಭುತವಾದ ನ್ಯಾಚುರಲ್ ರೆಮಿಡಿಗಳಿವೆ ಗೊತ್ತಾ? ನಮ್ಮ ಕಿಚನ್ನೇ ಒಂದು ಚಿಕ್ಕ ಔಷಧಾಲಯ ಇದ್ದ ಹಾಗೆ. ಬನ್ನಿ ನೋಡೋಣ. ಮೊದಲನೆಯದಾಗಿ ತಣ್ಣನೆಯ ಹಾಲು. 1 ಲೋಟ ತಣ್ಣನೆಯ ಹಾಲು ಕುಡಿದ್ರೆ ಅದರಲ್ಲಿರೋ ಕ್ಯಾಲ್ಶಿಯಂ ಹೊಟ್ಟೆಯಲ್ಲಿನ ಆಸಿಡ್ ಅನ್ನು ತಟಸ್ಥಗೊಳಿಸುತ್ತೆ. ಇದರಿಂದ ಕೆಲವೇ ನಿಮಿಷಗಳಲ್ಲಿ ರಿಲೀಫ್ ಸಿಗುತ್ತೆ. ಆದ್ರೆ ಒಂದು ವಿಷಯ ನೆನಪಿರ್ಲಿ, ಸಕ್ಕರೆ ಹಾಕದೆ ಕುಡಿಯೋದು ತುಂಬಾ ಒಳ್ಳೇದು. ಇನ್ನೊಂದು ತುಂಬಾನೇ ಸುಲಭವಾದ ಪರಿಹಾರ ಅಂದ್ರೆ ಬಾಳೆಹಣ್ಣು. ಇದ್ರಲ್ಲಿ ನ್ಯಾಚುರಲ್ ಆಗಿ ಆಂಟಾಸಿಡ್ ಗುಣಗಳಿವೆ, ಅಂದ್ರೆ ಇದು ಆಸಿಡ್ ಅನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಇದ್ರಲ್ಲಿ ಪೊಟ್ಯಾಷಿಯಂ ಕೂಡ ಇರೋದ್ರಿಂದ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಎಳನೀರು, ಆಹಾ, ಇದು ನಮ್ಮ ದೇಹದ pH ಬ್ಯಾಲೆನ್ಸ್ ಅಂದ್ರೆ ಆಸಿಡ್ ಆಲ್ಕಲೈನ್ ಬ್ಯಾಲೆನ್ಸ್ ಅನ್ನು ಕಾಪಾಡೋಕೆ ಸಹಾಯ ಮಾಡುತ್ತೆ. ಇದು ನ್ಯಾಚುರಲ್ ಆಗಿ ಕ್ಷಾರೀಯ ಗುಣ ಹೊಂದಿರೋದ್ರಿಂದ ಹೊಟ್ಟೆಯಲ್ಲಿನ ಆಸಿಡ್ ಅನ್ನು ಕಡಿಮೆ ಮಾಡೋಕೆ ಇದೊಂದು ಬೆಸ್ಟ್ ಡ್ರಿಂಕ್ ಅಂತಾನೆ ಹೇಳ್ಬಹುದು. ನಮ್ಗೆಲ್ಲ ಶುಂಠಿ ಅಂದ್ರೆ ನೆನಪಾಗೋದು ಶೀತ ಕೆಮ್ಮು ಅಲ್ವಾ? ಆದ್ರೆ ಆಸಿಡಿಟಿಗೂ ಶುಂಠಿ ಬಹಳ ಒಳ್ಳೇದು. ಇದು ಹೊಟ್ಟೆಯ ಒಳಗಿನ ಉರಿಯೂತವನ್ನ ಕಡಿಮೆ ಮಾಡಿ ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತೆ. ಒಂದ್ ಸಣ್ಣ ತುಂಡು ಶುಂಠಿಯನ್ನ ಹಾಗೇ ಜಗಿಬೋದು, ಇಲ್ಲಾಂದ್ರೆ ಶುಂಠಿ ಟೀ ಮಾಡ್ಕೊಂಡು ಕುಡಿಬೋದು. ಊಟ ಆದ್ಮೇಲೆ ಸೋಂಪು ಕಾಳು ಅಥವಾ ಸ್ವಲ್ಪ ಜೀರಿಗೆಯನ್ನು ಬಾಯಿಗೆ ಹಾಕೊಂಡು ಅಗಿಯೋದು ತುಂಬಾ ಒಳ್ಳೆಯ ಅಭ್ಯಾಸ. ಯಾಕಂದ್ರೆ ಇದು ನಮ್ಮ ಬಾಯಲ್ಲಿ ಜೊಲ್ಲು ರಸವನ್ನ ಜಾಸ್ತಿ ಮಾಡುತ್ತೆ. ಇದು ಆಸಿಡ್ ಅನ್ನು ನ್ಯೂಟ್ರಲೈಸ್ ಮಾಡೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಗ್ಯಾಸ್ ಪ್ರಾಬ್ಲಮ್ ಕೂಡ ಕಡಿಮೆಯಾಗುತ್ತೆ. ಓಕೆ, ಇವೆಲ್ಲ ತಕ್ಷಣದ ಪರಿಹಾರಗಳು. ಆದ್ರೆ ಈ ಸಮಸ್ಯೆ ಪದೇ ಪದೇ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಲಾಂಗ್ ಟರ್ಮ್ ಬದಲಾವಣೆಗಳನ್ನ ಮಾಡಿಕೊಳ್ಳೋದು ತುಂಬಾನೇ ಅವಶ್ಯಕ. ಅದರ ಬಗ್ಗೆ ನೋಡೋಣ. ಇಲ್ಲಿರೋದು ತುಂಬಾನೇ ಸಿಂಪಲ್ ಆದ್ರೆ ಬಹಳ ಇಂಪಾರ್ಟೆಂಟ್ ರೂಲ್ಸ್. ನೋಡಿ, ಒಂದೇ ಸಾರಿ ಹೊಟ್ಟೆ ತುಂಬ ತಿನ್ನೋ ಬದಲು ದಿನದಲ್ಲಿ ಸ್ವಲ್ಪ ಸ್ವಲ್ಪ ಹಲವು ಬಾರಿ ತಿನ್ನಿ. ಊಟ ಮಾಡ್ಬೇಕಾದ್ರೆ ಚೆನ್ನಾಗಿ ಅಗಿದು ತಿನ್ನಿ, ಮತ್ತೆ ಅತಿ ಮುಖ್ಯವಾಗಿ ಊಟ ಮಾಡಿದ ತಕ್ಷಣ ಮಲಕೊಳ್ಬೇಡಿ. ಇನ್ನು ಆಹಾರದ ವಿಷಯಕ್ಕೆ ಬಂದ್ರೆ ಯಾವುದು ತಿನ್ಬೇಕೋ ಯಾವುದು ತಿನ್ಬಾರ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರಬೇಕು. ಸೌತೆಕಾಯಿ, ಕಲ್ಲಂಗಡಿಯಂತಹ ನೀರಿನಾಂಶ ಜಾಸ್ತಿ ಇರೋ ಕ್ಷಾರೀಯ ಗುಣಗಳಿರೋ ಆಹಾರಗಳನ್ನ ಹೆಚ್ಚು ಸೇವಿಸಬೇಕು. ಹಾಗೆ ಖಾರ, ಮಸಾಲೆ ಪದಾರ್ಥಗಳು, ಹುಳಿ ಹಣ್ಣುಗಳು, ಟೊಮ್ಯಾಟೊ ಮತ್ತೆ ಕರಿದ ಪದಾರ್ಥಗಳಿಂದ ಆದಷ್ಟು ದೂರ ಇರೋದು ಒಳ್ಳೆಯದು. ಸರಿ, ಈ ಮನೆ ಮದ್ದುಗಳು, ಲೈಫ್ಸ್ಟೈಲ್ ಬದಲಾವಣೆಗಳು ಇವೆಲ್ಲ ಸಾಮಾನ್ಯವಾಗಿ ಸಹಾಯಕ್ಕೆ ಬರುತ್ತೆ ನಿಜ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಇದನ್ನ ಸೀರಿಯಸ್ ಆಗಿ ತಗೊಂಡು ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗತ್ತೆ. ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ದಯವಿಟ್ಟು ನಿರ್ಲಕ್ಷ್ಯ ಬೇಡ. ವಾರಕ್ಕೆ 2 ಸಲಕ್ಕಿಂತ ಜಾಸ್ತಿ ಆಸಿಡಿಟಿ ಆಗ್ತಿದ್ರೆ, ಎದೆ ನೋವು ತುಂಬಾ ತೀವ್ರವಾಗಿದ್ರೆ, ಊಟ ನುಂಗೋಕೆ ಕಷ್ಟ ಆಗ್ತಿದ್ರೆ, ಅಥವಾ ಯಾವುದೇ ಕಾರಣ ಇಲ್ದೆ ಸಡನ್ ಆಗಿ ತೂಕ ಕಡಿಮೆ ಆಗ್ತಿದ್ರೆ
ತಕ್ಷಣವೇ ಡಾಕ್ಟರ್ನ ಸಂಪರ್ಕ ಮಾಡಬೇಕು. ಯಾಕಂದ್ರೆ ಇದು ಯಾವುದೋ ಗಂಭೀರ ಸಮಸ್ಯೆಯ ಸೂಚನೆ ಕೂಡ ಆಗಿರಬಹುದು. ಇಂಥ ಸಮಯದಲ್ಲಿ ಸರಿಯಾದ ವೈದ್ಯಕೀಯ ಸಹಾಯ ಪಡೆಯೋದು, ಅದರಲ್ಲೋ ಅನುಭವಿ ತಜ್ಞರನ್ನ ಭೇಟಿ ಮಾಡೋದು ತುಂಬಾ ಮುಖ್ಯ. ಈ ಎಲ್ಲ ಮಾಹಿತಿಗೆ ಮೂಲವಾಗಿರೋ ಅರ್ಕ್ ಅನುಗ್ರಹ ಆಸ್ಪತ್ರೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣತಿಯನ್ನು ಹೊಂದಿದೆ. ಅಲ್ಲಿನ ಡಾಕ್ಟರ್ ರಮೇಶ್ ಮಕಂ ಅವರನ್ನೇ ಉದಾಹರಣೆಯಾಗಿ ತಕೊಂಡ್ರೆ ಅವರಿಗೆ 45 ವರ್ಷಗಳಿಗೂ ಹೆಚ್ಚು ಅನುಭವ ಇದೆ. ಇಷ್ಟು ವರ್ಷಗಳ ಅನುಭವ ಅಂದ್ರೆ ಅಲ್ಲಿ ಸಿಗೋ ಆರೈಕೆಯ ಗುಣಮಟ್ಟ ಎಷ್ಟಿರುತ್ತೆ ಅಂತ ನಾವೇ ಊಹಿಸಬಹುದು. ಇದು ಅರ್ಕ ಅನುಗ್ರಹ ಆಸ್ಪತ್ರೆಯ ಮೂಲತತ್ವ. ಅಂದ್ರೆ ಇಲ್ಲಿ ಕೇವಲ ಅತ್ಯಾಧುನಿಕ ಚಿಕಿತ್ಸೆ ಮಾತ್ರವಲ್ಲ, ಪ್ರತಿಯೊಬ್ಬರನ್ನು ಕಾಳಜಿ ಮತ್ತು ಸಹಾನುಭೂತಿಯಿಂದ ನೋಡಿಕೊಳ್ಳಲಾಗುತ್ತೆ. ಇವರು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂದ್ರೆ ಕಡಿಮೆ ನೋವು ಕೊಟ್ಟು ಬೇಗ ಗುಣಮುಖ ಆಗುವಂತಹ ಶಸ್ತ್ರಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವಾದ್ಯಂತ 1600ಕ್ಕೂ ಹೆಚ್ಚು ಸರ್ಜನ್ಗಳಿಗೆ ತರಬೇತಿಯನ್ನೂ ನೀಡಿದ್ದಾರೆ. ಹಾಗಿದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ನಮ್ಮ ದೇಹ ನಮಗೆ ಏನ್ ಹೇಳ್ತಿದೆ? ಈ ಎದೆಯುರಿ, ಹೊಟ್ಟೆಯ ಅಸ್ವಸ್ಥತೆ ಇವೆಲ್ಲ ಕೇವಲ ಒಂದು ಸಣ್ಣ ಕಿರಿಕಿರಿಯಲ್ಲ. ಅದು ನಮ್ಮ ದೇಹ ನಮಗೆ ಕೊಡ್ತಾಯೋ ಒಂದು ಸಿಗ್ನಲ್. ಆ ಸಿಗ್ನಲ್ ಅನ್ನ ಸರಿಯಾಗಿ ಕೇಳಿಸ್ಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಬಹಳ ಮುಖ್ಯ.